ವದಂತಿಗಳು ಏನೇನೆಲ್ಲ ರಾಧಾಂತಕ್ಕೆ ಕಾರಣ ಆಗ್ಬಿಡುತ್ತೆ, ಅವಾಂತರಕ್ಕೆ ಕಾರಣ ಆಗ್ಬಿಡುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಕೂಡ ಉದಾಹರಣೆ. ಮೋದಿ ಮತ್ತು ಸಿದ್ದರಾಮಯ್ಯ ಅವರಿಂದ ಡೈರೆಕ್ಟ್ ಆಗಿ ಹಣ ಬರುತ್ತೆ ಅಂತ ಹೇಳಿ ಅದನ್ನ ನಂಬಿ, ಯಾವುದೋ ಗಾಳಿ ಮಾತನ್ನು ನಂಬಿ ಎಷ್ಟು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಗೊತ್ತಾ? ಮೋದಿಯಿಂದ 5,000 ಹಣ ಹಾಕುವ ವದಂತಿ, ಸಿಎಂ ಸಿದ್ದರಾಮಯ್ಯ ಅವರಿಂದಲೂ ಪ್ರತ್ಯೇಕವಾಗಿ ಹಣ ಹಾಕುವಂತಹ ವದಂತಿ ಕಾಡ್ಗಿಚ್ಚಿನಂತೆ ಹಬ್ಬಿದೆ. ಪೋಸ್ಟ್ ಆಫೀಸ್ ನಲ್ಲಿ ಹಿಂಗಾಗಿ ಅಕೌಂಟ್ ಓಪನ್ ಮಾಡೋದಕ್ಕೆ ಜನ ನೂಕುನುಗ್ಲು ಉಂಟಾಗಿದೆ. ಕಲಬುರಗಿಯಲ್ಲಿ ಆಗಿರೋದು. ಕಲಬುರಗಿಯ ಪೋಸ್ಟ್ ಆಫೀಸ್ ನಲ್ಲಿ ಡಿಜಿಟಲ್ ಅಕೌಂಟ್ ಮಾಡಿಸಲೇಬೇಕು ಅಂತ ಕ್ಯೂ ಅಲ್ಲಿ ಬಂದಿದ್ದಾರೆ. ಏನಕ್ರಪ್ಪ ಒಟ್ಟೊಟ್ಟಿಗೆ ಇಷ್ಟು ಜನ ಬಂದಿದ್ದೀರಿ ಅಂತ ಹೇಳಿದ್ರೆ, ಅದೇ ಮೋದಿ ಅವರು ದುಡ್ಡು ಹಾಕ್ತಾರಂತೆ, ಅದೇ ಸಿದ್ದರಾಮಯ್ಯ ಅವರು ದುಡ್ಡು ಹಾಕ್ತಾರೆ ಅಂತ ಬಂದಿರೋರು ನೋಡಿ. ಆ ವದಂತಿಯನ್ನ ನಂಬಿ ಬಂದಿರೋ ಜನಸಮೂಹವನ್ನ ನೀವು ನೋಡಿದ್ರೆ ಅರ್ಥ ಆಗತ್ತೆ ವದಂತಿಗಿರೋ ತಾಕತ್ ಏನು ಅಂತ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಸರ್ಕಾರ ಅಧಿಕಾರಕ್ಕೆ ಬಂದ ಹಿನ್ನೆಲೆಯಲ್ಲಿ ಮೋದಿ ಸರ್ಕಾರ ಕೇಂದ್ರದಿಂದ ಪ್ರತಿಯೊಬ್ಬ ಬಡವರ ಖಾತೆಗೂ ಕೂಡ 3,000 ರಿಂದ 5,000 ರೂಪಾಯಿವರೆಗೂ ಕೂಡ ಹಣ ಹಾಕ್ತಾರೆ ಎಂಬ ವದಂತಿ ಹರಡಿದ ಪರಿಣಾಮವಾಗಿ ಕಲಬುರಗಿಯ ಪೋಸ್ಟ್ ಆಫೀಸ್ ಮುಂಭಾಗದಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನೂರಾರು ಸಂಖ್ಯೆಯಲ್ಲಿ ಜನ ಏನಂದರೆ ಸರದಿ ಸಾಲಿನಲ್ಲಿ ನಿಂತು ಪೋಸ್ಟ್ ಆಫೀಸ್ನಲ್ಲಿ ಡಿಜಿಟಲ್ ಅಕೌಂಟ್ಗಳನ್ನು ಮಾಡಿಸಲು ಏನಂದರೆ ಕ್ಯೂನಲ್ಲಿ ನಿಂತಿದ್ದಾರೆ. ಅದೇ ರೀತಿಯಾಗಿ ಕೇವಲ ಮೋದಿ ಸರ್ಕಾರ ಅಷ್ಟೇ ಅಲ್ಲ, ಇನ್ನೊಂದು ಕಡೆ ರಾಜ್ಯದಲ್ಲೂ ಕೂಡ 3 ಕ್ಷೇತ್ರಗಳಲ್ಲಿ ನಡೆದಂತಹ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಜಯಬೇರಿ ಬಾರಿಸಿದ ಪರಿಣಾಮವಾಗಿ ಸಿದ್ದರಾಮಯ್ಯ ಸರ್ಕಾರದಿಂದಲೂ ಕೂಡ ಅಂದರೆ ರಾಜ್ಯ ಸರ್ಕಾರದಿಂದಲೂ 2,000 ರೂಪಾಯಿ ಹಣ ಹಾಕುವುದಾಗಿ ಒಂದು ವದಂತಿ ಹರಡಿದ ಪರಿಣಾಮವಾಗಿ ಇಡೀ ಜನ ಏನಂದರೆ ಎಲ್ಲರೂ ಕೂಡ ಇಲ್ಲಿ ಡಿಜಿಟಲ್ ಕಾರ್ಡ್ ಮಾಡಿಸಲು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಈ ಕಡೆ ಭಾಗದಲ್ಲಿ ನೀವು ಎಲ್ಲಿ ನೋಡಿದ್ರು ಕೂಡ ಜನ ಏನಂದರೆ ಯಾವಾಗ ಈ ಒಂದು ಅಕೌಂಟ್ಗಳನ್ನು ಮಾಡಿಸ್ತೀವಿ, ಯಾವಾಗ ನಮ್ಮ ಖಾತೆಗೆ ಹಣ ಅಂತ ಹೇಳಿ ಏನಂದ್ರೆ ನಾಮುಂದು ತಾಮುಂದು ಅಂತ ಅಕೌಂಟ್ಗಳನ್ನು ಮಾಡಿಸಲು ಮುಂದಾಗಿದ್ರೆ ಇಲ್ಲಿ ಬಂದಂತ ಮಹಿಳೆಯರಿದ್ದಾರೆ. ಮೇಡಮ್, ಈಗ ನಿಮಗೆ ಏನಂತ ಹೇಳಿದಾರೆ ಇಲ್ಲಿ ಅಕೌಂಟ್ ಎದಕ್ಕೆ ಮಾಡ್ಸಕ್ ಬಂದಿರಿ? ಈಗ 2,000 ರೂಪಾಯಿ ಹಾಕ್ತಾರಂತಂದು ಅಂದಾರಿ ಜನಗಳು. ನಾವು ಬಂದಿವ್ರಿ ಅದಕ್ಕೆ. ನಾ ಮುಂದೆ ಕೂಳ ಇಲ್ಲ, ಊಟ ಇಲ್ಲ, ಏನಿಲ್ಲ ರೀ. ನಾ ಮುಂದೆ ಅಲ್ಲತ್ತಾರ ಮಾಡ್ಲತ್ತಾರ. ಒಂದು ಕಾರ್ಡಿಂದ 200 ರೂಪಾಯಿ ತೊಲತ್ತಾರ ಕೊಡ್ಲತ್ತಾರ. ಎದಕ್ಕಂತಂದ್ರೆ ಏನಾಗ್ತದ ಆಲಮ್ಮ ಒಯ್ಯೋದೊಂದು ಒಯ್ರಿ ಅಂತಲತ್ತಾರ್ರಿ. ಅಷ್ಟೇ ರೀ. ಎದಕ್ಕೆ ಹಾಕ್ತಾರಂತ್ರಿ? ಸರ್ಕಾರ ಯಾರು ಹಾಕ್ತಾರಂತ ರೊಕ್ಕ ನಿಮ್ಗೆ? ಮೋದಿ ಅಂದಾರಿ. ಮೋದಿ ಹಾಕ್ತಾರ ಅನ್ನೋದು ನಾವು ಮಾಡೋಣ ಕೂಲಿ ಬಿಟ್ಟು 2 ದಿನ 3 ದಿನ ತಿರುಗ್ಲತ್ತಿದ್ದೇವ್ರಿ ನಾವು. ಅಕೌಂಟ್ ಮಾಡ್ಲಕ್ಕ 3 ದಿವಸ ಐತ್ರಿ ನಾವು ಹೊಂಟಿದ್ದೇವು. ಅಂದ್ರೂ ಪಾಳಿ ಸಿಗಲ್ಲಾಗ ಅದು. ಹಾಂ ರೀ, ನಾ ಮುಂದೆ ನಿಮ್ಮ ಮುಂದೆ ಅಲ್ಲತ್ತಾರ್ರಿ. ಅಮ್ಮ, ನೀವು ಎದಕ್ಕೆ ಬಂದಿರಿ? ಏನಂತ ಹೇಳ್ಯಾರ ನಿಮ್ಗೆ? ಸರ್ 200 ರೂಪಾಯಿ ತೊಗೋತಾ ಇದ್ದಾರೆ ರೀ. ಒಂದು ಕಾರ್ಡ್ ಕೊಡ್ಲತ್ತಾರ, ಅಕೌಂಟ್ ಮಾಡ್ತಾರ, 2,000 ರೂಪಾಯಿ ಹಾಕ್ತೀನಿ ಅಕೌಂಟಿಗೆ ಅಂತಂದು ಪಬ್ಲಿಕ್ ಎಲ್ಲ ಹೇಳೋದು ನೋಡಿ ಎಲ್ಲರೂ ಜನಗಳು ಬಂದಿದ್ವಿ. ಮತ್ತೆ ಒಂದು ಮನುಷ್ಯಗೆ 200 ರೂಪಾಯಿ ಆಧಾರ್ ಕಾರ್ಡ್ ಮೇಲೆ ಮತ್ತು 2,000 ರೂಪಾಯಿ ಹಾಕ್ತಾರ ಮೋದಿಯವರು ಅಂತಂದು ಹೇಳಿದು ಪಬ್ಲಿಕ್ಕಿಂದ ಎಲ್ಲ ಜನರು ಬಂದಿದ್ವಿ. 15 ವರ್ಷ ಮೇಲ್ಪಟ್ಟಿದ್ದವ್ರಿಗೆ ಮಾತ್ರ 2,000 ರೂಪಾಯಿ ಮಂತ್ಲಿ ಹಾಕ್ತೀನಿ ಅಂತ ಹೇಳಿದ್ದಾರೆ ಸರ್. ಅದಕ್ಕೆ ನಾವು ಅಕೌಂಟ್ ತೆಗಿಲಿಕ್ಕೆ ಬಂದಿವಿ ಸರ್. ಏನಂದರೆ ಬಹುತೇಕವಾಗಿ ಇಲ್ಲಿ ಬಂದಂತಹ ಜನ ಏನಂದರೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ಬಂದ ಹಿನ್ನೆಲೆ ಮೋದಿ ಅವರೇ ಖುದ್ದು ಏನಂದರೆ ನೇರವಾಗಿ ಜನರಿಗೆ ಅಕೌಂಟ್ಗಳಿಗೆ ಹಣ ಹಾಕ್ತಾರೆ ಅಂತ ಹೇಳಿ ಆ ಒಂದು ವದಂತಿ ಹರಡಿದ ಪರಿಣಾಮವಾಗಿ ಬಹುತೇಕವಾಗಿ ಏನಂದರೆ ನೂರಾರು ಸಂಖ್ಯೆಯಲ್ಲಿ ಜನ ಈ ಒಂದು ಪೋಸ್ಟ್ ಆಫೀಸ್ಗೆ ಬಂದು ಡಿಜಿಟಲ್ ಅಕೌಂಟ್ಗೆ ಮಾಡಿಸಲು ಮುಂದಾಗಿದ್ದಾರೆ. ಕ್ಯಾಮ್ರಾ ಪರ್ಸನ್ ಮನೀಶ್ ಒಂದಿಗೆ ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ. ಮಹಾರಾಷ್ಟ್ರದಲ್ಲಿ ಎಲೆಕ್ಷನ್ ಗೆದ್ದಿದ್ದಕ್ಕೆ ಕಲಬುರಗಿಯಲ್ಲಿ ದುಡ್ಡು ಹಾಕ್ತೀನಿ ಅಂತ ವದಂತಿ ಹಬ್ಬಿಸೋರ್ಗೆ ಏನನ್ಬೇಕು, ಅದನ್ನು ನಮ್ಮದವ್ರಿಗೆ ಏನನ್ಬೇಕು ಗೊತ್ತಾಗ್ತಾ ಇಲ್ಲ. ಬಟ್ ವದಂತಿ ಅನ್ನೋದು ಹಾಗೇನೆ ಸಮೂಹ ಸನ್ನಿರೀತಿ ಎಲ್ಲರನ್ನ ನೋಡ್ತಾ ಇದ್ದ ಹಾಗೆ ಕೆಲವೇ ಕ್ಷಣಗಳಲ್ಲೇ ಆವರಿಸ್ಬಿಡುತ್ತೆ. ಈಗಲೂ ಹಾಗೆ ಆಗಿರೋದು. ಪರಿಣಾಮ ಕ್ಯೂಗಳು ಕಾಣಿಸ್ತದೆ. 3-4 ದಿನದಿಂದ ಬರ್ತಿದಾರಂತೆ ಕೆಲವರು ನೋಡಿ. ಇನ್ನು ವದಂತಿ ಎಷ್ಟು ಸ್ಟ್ರಾಂಗು, ವದಂತಿಗಿರೋ ತಾಕತ್ ನೋಡಿ. ಮೋದಿಯವ್ರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ಈ ರೀತಿ ತನ್ನ ಬಗ್ಗೆ ಈ ರೀತಿ ಒಂದು ವದಂತಿ ಬರ್ತಾ ಇದೆಯೋ ಇಲ್ವೋ, ಏನು ಕತೆ ಅಂತ. ಒಟ್ಟಿನಲ್ಲಿ ಜನ ಮರಳು ಜಾತ್ರೆ ಮರಳು ಅನ್ನೋ ರೀತಿ ಪರಿಸ್ಥಿತಿ ಕಲಬುರಗಿಯಲ್ಲಿ ಕಂಡು ಬರ್ತಾ ಇದೆ. ಸಿಬ್ಬಂದಿಗಳು ಪಾಪ ವಿಪರೀತವಾಗಿ ಪ್ರೆಷರ್ ಕೂಡ ಆಗ್ತಾ ಇದೆ. ಓವರ್ಲೋಡಿಂಗ್ ಕೆಲಸ ಆಗ್ತಾ ಇದೆ. ಅವ್ರಿಗೂ ಕೂಡ ಜನರಿಗೆ ಬುದ್ಧಿ ಹೇಳಿ ಕಳಿಸೋದಕ್ಕೆ ವಾಪಸ್ ಕಳಿಸೋದಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಜನ ಬಯಸಿದಂತೆ ಅಕೌಂಟನ್ನು ಓಪನ್ ಮಾಡಿಕೊಡೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ಬಟ್ ಆ ಥರದ್ದು ಯಾವುದೇ ಯೋಜನೆಗಳು ಸರ್ಕಾರದ ವತಿಯಿಂದ ಇಲ್ಲ. ಅದನ್ನೊಂದು ಕ್ಲಾರಿಫೈ ಮಾಡಿಬಿಡ್ಬೇಕಾಗತ್ತೆ. ಯಾವುದೇ ಡೈರೆಕ್ಟಾಗಿ 5,000 2,000 ಹಾಕುವಂತಹ ವಿಚಾರ ಇಲ್ಲಿ ತನಕ ಕೇಂದ್ರದಿಂದ ಅಥವಾ ಸರ್ಕಾರದಿಂದ ಅಧಿಕೃತವಾಗಿ ಬಂದಿಲ್ಲ.